ಕಾಯದೊಳುಗುರು ಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಸದಾ ಸ್ಮರಣೀಯರು ಸಕಲ ಜೀವಾತ್ಮರಿಗೂ ಲೇಸನೆ ಬಯಸಿದ ಬಸವಾದಿ ಯಲ್ಲಮ್ಮ ಪ್ರಮಥರನ್ನ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿ ಪುರಾಣದ ಕರ್ತೃಪುರುಷನಾಗಿರುವಂಥ ಗೋಲಗೆರೆಯ ಗೊಲ್ಲಾಳೇಶ್ವರರ ಕರ್ತೃಗದ್ದಿಗೆಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸುವುದರ ಮೂಲಕ ನಮ್ಮಂಥ ಯುವ ಸಾಧಕರಿಗೆ ಯುವ ಸ್ವಾಮಿಗಳವರಿಗೆ ನಿತ್ಯ ಮಾರ್ಗದರ್ಶನವನ್ನು ದಯಪಾಲಿಸ್ತಾ ಇರುವಂಥ ಶ್ರೀಮದ್ ಘನಲಿಂಗ ಚಕ್ರವರ್ತಿ ಶಿವಾಚಾರ್ಯ ರತ್ನ ಡಾಕ್ಟರ್ ವಿಶ್ವಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಿಗೆ ಭಕ್ತಿಪೂರ್ವಕ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಆತ್ಮೀಯ ಪರಮಪೂಜ್ಯರಲ್ಲೊಬ್ಬರಾಗಿರುವಂಥ ಮಾಗಣಗೇರಿಯ ಏಕಾಕ್ಷರ ಶಿವಾಚಾರ್ಯ ಶ್ರೀಗಳು ಕೂಡ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಪುರಾಣ ಪ್ರವಚನವನ್ನು ದಯಪಾಲಿಸಿರುವಂಥ ಸಿದ್ದೇಶ್ವರ ಶಾಸ್ತ್ರಿಗಳಲ್ಲಿ ಕಲಾದ್ವಯರಲ್ಲಿ ಈ ಗ್ರಾಮದ ಸ್ವಾಮಿಗಳವರಲ್ಲಿ ನಮ್ಮ ಚೆನ್ನಯ್ಯ ಶಾಸ್ತ್ರಿಗಳಲ್ಲಿ ಬಸವಣ್ಣನವರಲ್ಲಿ ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಕೂಡ ಶರಣು ಶಿವಶರಣಾರ್ಥಿಗಳು. ಇನ್ನು ಈಗ ಒಂದು ಮೆಸೇಜ್ ಬಂದದೇವ, ಇನ್ನು ಈಗ ಓದಿನ ಏನು ಮೆಸೇಜ್ ಬಂದದಂದ್ರೆ ಈ ಯಾರ್ಯಾರು ನಡಬರ್ಕೆ ಎದ್ದು ಹೊಂಟಾರಲ್ಲ ಅವ್ರು ಯಾರು ಇನ್ನೂ ಮನೆಗೆ ಮುಟ್ಟಿಲ್ಲ ಅಂತ, ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಕೇಸ್ ಕೊಡ್ರಿ ಮುತ್ತಾರ ಅಂತ ನನಗೆ ಮೆಸೇಜ್ ಹಾಕ್ಯಾರ. ಎದ್ದು ಹೋಗೋ ಪ್ರಯತ್ನ ಮಾಡಿದ್ರೆ ಹಿಂಗೆ ಆಗ್ತದೆ. ತಂಗಿದೇರಿ ಹೇಳ್ಬಿಡ್ರಿ, 5 ನಿಮಿಷ ಮಂಗ್ಲಾಗ್ತದೆ. ಇಷ್ಟೆಲ್ಲ ದಿವಸ ತಾವೆಲ್ಲ ಪ್ರವಚನವನ್ನು ಪುರಾಣವನ್ನು ಕೇಳಿದ್ದೀರಿ. ಕೊನೆಗೊಂದು ಘಟನೆಯನ್ನು ಹೇಳಿ ನನ್ನ ಮಾತಿಗೆ ವಿರಮಿಸ್ತೇನೆ, ಹೆಚ್ಚಿಗೆ ಮಾತನಾಡಲ್ಲ. ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು. ಇಲ್ಲಿ ಹೇಗೆ ಕಡ್ಕೋಳದ ಮಡಿವಾಳಪ್ಪನವರು ಧಾರವಾಡ ಜಿಲ್ಲೆಯ ಗರಗ ತಾಲೂಕಿನ ಗರಗದ ಮಡಿವಾಳಪ್ಪನವರು ಸಹಿತ ಬಹಳ ದೊಡ್ಡ ಪವಾಡ ಪುರುಷರು. ಅವರಿಗೆ ಕಣ್ಣಿರಲಿಲ್ಲ. ಅಂಧರಾಗಿರುವಂಥ ಗರಗದ ಮಡಿವಾಳಪ್ಪನವರು ಬೇಡಿದವರಿಗೆ ಬೇಡಿದಷ್ಟಾರ್ಥಗಳನ್ನು ದಯಪಾಲಿಸಿರುವಂಥ ಪುಣ್ಯಾತ್ಮರು. ಓರ್ವ ತಾಯಿ ಬಂದು, ಯಪ್ಪ ನೀ ಬೇಡದವರಿಗೆ ಬೇಡಿದನ ಕೊಟ್ಟಿ ಅಂತ, ನನಗೆ ಮಕ್ಕಳಿಲ್ಲ, ಮಕ್ಕಳನ್ನು ಕೊಡು ಅಂತ ಹೇಳಿ ತಾಯಿ ಬಂದು ಕೇಳಿದಾಗ ಗರ್ಗದ ಮಡಿವಾಳಪ್ಪನವ್ರು ಅಂತಾರೆ, ಶಿವನ ಇಚ್ಛಾಗ್ಯದವ, ಯಾರು ಬೇಡಂತಾರ, ನಾಳೆ ಮುಂಜಾನೆ 10ಕ್ಕೆ ನೀ ಬಾ ಅಂತ ಹೇಳಿ ಕೊಟ್ಟ ಕಳಿಸ್ತಾರ. ಕಳಿಸೋ ಕಾಲಕ್ಕೆ ಒಂದು ಮಾತು ಹೇಳ್ತಾರೆ, ಯವ್ವ ನೀ ನಾಳೆ ಬರೋ ಕಾಲಕ್ಕೆ ಒಂದು 2 ಉತ್ತುತ್ತಿ ತಗೊಂಡು ಬಾ ಅಂತ ಕಳಿಸ್ತಾರ. ಆಯಿತು ಅಂತ ಹೊರಗೆ ಹೋಗ್ತಾಳೆ. ಮನೆಗೆ ಹೋಗುವ ಘಳಿಗೆಯೊಳಗ ಯೋಚನೆ ಮಾಡ್ತಾಳ, ನಾನು ನೋಡಿದ್ರೆ ಮಕ್ಕಳನ್ನ ಕೇಳೀನಿ, ಈ ಮಡಿವಾಳಪ್ಪ ನೋಡಿದ್ರೆ 2 ಉತ್ತುತ್ತಿ ತಗೊಂಡು ಬಾ ಅಂದಾನ, ಈ ಉತ್ತುತ್ತಿ ತಗೊಂಡ ಮಡಿವಾಳಪ್ಪ ನನಗೇನು ಮಕ್ಕಳು ಕೊಡ್ತಾನ ಅಂತೊಂದು ಸ್ವಲ್ಪ ಅಪನಂಬಿಕೆ ಮಾಡ್ತಾಳೆ. ಮನೆಗೆ ಹೋಗ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಎದ್ದು ಸ್ನಾನವನ್ನು ಮಾಡಿ 2 ಉತ್ತುತ್ತಿಯನ್ನು ತಗೊಂಡು ಮಠಕ್ಕೆ ಬರ್ತಾಳೆ. ಸ್ವಾಮಿಗಳು ಕೂತಿರ್ತಾರೆ. ಪೂಜೆ ಪ್ರಸಾದವನ್ನು ಮುಗಿಸ್ಕೊಂಡಿರುವಂಥ ಪೂಜ್ಯರಿಗೆ 2 ಉತ್ತುತ್ತಿಯನ್ನು ಆ ತಾಯಿ ಕೊಟ್ಟಾಗ ಗರಗದ ಮಡಿವಾಳಪ್ಪನವರು ಒಂದೇ ಸಮನೆ ಅದಕ್ಕೆ ಮಂತ್ರ ಉಪದೇಶವನ್ನು ಮಾಡಿ ತಮ್ಮ ಹಸ್ತಪರುಷದಿಂದ, ತಗೋ ತಾಯಿ, ನಿನಗೆ 2 ಅವಳಿ ಜವಳಿ ಮಕ್ಕಳಾಗ್ತವ, ತಗೋ ಇದನ್ನು ಮನೆಗೆ ಹೋಗಿ ಪ್ರಸಾದ ಅನ್ನುವ ಭಾವದಿಂದ ತಗೋ, ನಿನಗೆ 2 ಮಕ್ಕಳಾಕ್ಕವಂದಾಗ ಮಠ ಬಿಟ್ಟು ಹೊರಗಡೆ ಬಂದಿರುವ ಈ ಹೆಣ್ಮಗಳು ಗರಗದ ಮಡಿವಾಳಪ್ಪನ ಮ್ಯಾಲ ನಂಬಿಕೆ ಮಾಡಲಿಲ್ಲ, ಅಪನಂಬಿಕೆ ಮಾಡ್ತಾಳ. ಮನೆಗೆ ಒಯ್ದ ಪ್ರಸಾದ ಅಂತ ಸ್ವೀಕಾರ ಮಾಡಂತ ಕೊಟ್ಟ ಆ 2 ಉತ್ತುತ್ತಿಯನ್ನು ತಿಂದ್ರೆ ನನಗೇನು ಮಕ್ಕಳಾಕ್ಕವಂತ ಅಪನಂಬಿಕೆ ಮಾಡಿದ ತಾಯಿ ಇವತ್ತಿಗೂ ಗರಗದೊಳಗೆ ಕೆರೆಯದ. ಆ ಕೆರೆ ಬಾಜು ಹೋಗಿ ತಗ್ಗ ತೆಗೆದು ಮುಚ್ಚಿಟ್ಟು ಮನೆಗೆ ಹೋಗಿಬಿಡ್ತಾಳೆ. 2 ಉತ್ತುತ್ತಿಯನ್ನು ಮುಚ್ಚಿಟ್ಟು ಮನೆಗೆ ಹೋದ ಹೆಣ್ಣು ಮಗಳು 1 ವರ್ಷ ಬಿಟ್ಟು ಮತ್ತೆ ಅದೇ ಗರಗದ ಮಡಿವಾಳಪ್ಪನ ಹತ್ರ ಬಂದು, ಯಪ್ಪ 2 ಅವಳಿ ಜವಳಿ ಮಕ್ಕಳಾಕ್ಕವಂತ ಹೇಳಿದ್ದೆ, ನಿನಗೇನೋ ನಾ ಭಾಳ ಚಲೋ ಅನ್ಕೊಂಡಿದ್ದೆ, ನೀ ಅಂದಿದ್ದೆಲ್ಲ
ಸತ್ಯ ಆಗತ್ತಂತ ಇಡೀ ನಾಡು ನಂಬಕತ್ತಿತ್ತು. ಅವ್ರು ನಂಬದಂಗ ನಾನು ನಂಬಿ ಬಂದ ನಿನಗೆ ಮಕ್ಕಳನ್ನ ಕೇಳಿದ್ರೆ 1 ವರ್ಷ ಆದರೂ ಇನ್ನೂ ಮಕ್ಕಳಾಗಿಲ್ಲ ಅಂದಾಗ ಮಡಿವಾಳಪ್ಪ ಅಂತ ನಾ ಹುಚ್ಚಿ 2 ಕಿಮ್ಮತ್ತಿನ ಅವಳಿ ಜವಳಿ ಮಕ್ಕಳನ್ನ ಕೊಟ್ಟಿದ್ದೆ. ಒಂದು ನಿನ್ನ ಮನೆಗೆ ಆಗ್ತದ, ಒಂದು ನನ್ನ ಮಠಕ್ಕೆ ಆಗ್ತದ ಅಂತ. ಒಂದು ನಿನ್ನ ಮನೆಗೆ ಆಗ್ತದ, ಒಂದು ನನ್ನ ಮಠಕ್ಕೆ ಆಗ್ತದ ಅಂತ 2 ಕಿಮ್ಮತ್ತಿನ ಅವಳಿ ಜವಳಿ ಮಕ್ಕಳನ್ನ ಕೊಟ್ಟಿದ್ದೆ. ಅವು 2 ವೈದ ಮುಚ್ಚಿಟ್ಟು ಬಂದಿಯಲ್ಲ ಅಂದಾಗ ತಾಯಿಗೆ ನೆನಪಾಗ್ತದೆ. ಒಂದೇ ಸಮನೆ ಧಾರಾಕಾರವಾಗಿ ಅಳುತ್ತಾ 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 ಎಲ್ಲಿ ಮುಚ್ಚಿಟ್ಟು ಬಂದಿದ್ದೋ ತೆಗೆದು ನೋಡ್ತಾಳ. 2 ಉತ್ತುತ್ತಿ ಇರಲಿಲ್ಲ, 2 ಅವಳಿ ಜವಳಿ ಗಂಡು ಮಕ್ಕಳು ಕಿಲಕಿಲ ಅಂತ ನಕ್ಕೋಂತ ಕುಂತಿತ್ತು. ನಂಬು ನಂಬೆಲೆ ಮನವೇ ಹಂಬಲಿಸದಿರು ಬರಿದೆ, ನಂಬಿಗೆಯೊಂದೇ ಸಾಂಬ ಶಿವನ ಒಲಿಸುವುದಕ್ಕೆ. ಭಗವಂತಗ ಬೇಕಾಗಿದ್ದು ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯ ಮತ್ತೊಂದು ಮಗದಂದು ಏನೂ ಅಲ್ಲ. ನಿಷ್ಕಲ್ಮಶವಾಗಿರುವಂಥ ನಂಬಿಕೆ, ಅದನ್ನೇ ಭಕ್ತಿ ಅಂತ ನಾವೆಲ್ಲ ಕರ್ಕೊಂಡು ಬರ್ತೀವಿ. ಗೋಲಗೇರಿಯ ಗೊಲ್ಲಾಳಪ್ಪನವರು ಪುರಾಣ ರಚನೆ ಆಗಬೇಕಾಗಿತ್ತು ಅಂದ್ರೆ ಇದ್ರಾಗೇನು ಭಗವಂತ ಅದಾನಂತ ಆತ ತಿಳ್ಕೊಂಡಿದ್ರೆ ಪುರಾಣ ತಯಾರಾಗ್ತಿರಲಿಲ್ಲ, ಈ ಗುಡಿ ತಯಾರಾಗ್ತಿರ್ಲಿಲ್ಲ, ನಾವು ಬಂದು ಇಲ್ಲಿ ಕುಂದಿರ್ತಿರ್ಲಿಲ್ಲ. ನಂಬಿಕೆ, ಆ ನಂಬಿಕೆನೇ ನಮಗೆ ಎತ್ತರ ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ. ಅಂಥ ನಂಬಿಕೆ ನಾವೆಲ್ಲ ಸಾಧಿಸ್ಬೇಕಾಗ್ಯದ. ಶರಣ ಬಸಪ್ಪ ನಡ್ಕೋಂತ ಹೊಂಟಿದ್ದ. ಯಪ್ಪ, ಇನ್ನೂ 1 ತಿಂಗಳದಾಗ ನನ್ನ ಮನ್ಯಾಗ ನನ್ನ ಮಗಳ ಲಗ್ನದ, ಬಂಗಾರ ಕಡಿಮೆ ಬಿದ್ದದ, 1 ತಟ್ಟಕ್ಕೆ ಬಂಗಾರ ಕೊಡು. ಅಡಮುಟ್ಟ ಭಕ್ತ ಬಂದ ಕೇಳ್ದ, ಶಿವನ ಇಚ್ಛಾ ಆಗ್ಯದಪ್ಪ, ಮಹಾಮನಿಯೊಳಗದ, ನಾ ಕೊಡ್ತೀನಿ. 4 ಹೆಜ್ಜೆ ವಾಯುವಿಹಾರಕ್ಕೆ ಹೊರಟೀನಿ, ಅರ್ಥಾತ್ ವಾಕಿಂಗ್ ಹೊಂಟೀನಿ, ಹಿಂಗೆ ಹೋಗಿ ಹಿಂಗೆ ಬಂದ ಮೇಲೆ ಕೊಡ್ತೀನೋ ತಮ್ಮ ನಿನ್. ಇಲ್ಲ, ಈ ಸದ್ದ ಬೇಕು ಅಂದರೆ ಬೇಕಂದ ಅಡಮುಟ್ಟ ಭಕ್ತ ಶರಣಪ್ಪನವ್ರಂತಾರೆ, ಕೊಡ್ತೀನೋ ತಮ್ಮ 10 ನಿಮಿಷ. ಇಲ್ಲ, ನನಗೆ ಈಗ ಸದ್ದ ಬೇಕು. ಆ ಕಡೆ ಈ ಕಡೆ ಸುತ್ತಮುತ್ತ 4 ದಿಕ್ಕಿನತ್ತ ನೋಡಿರುವಂಥ ಶರಣಪ್ಪನವರ ಕಣ್ಣಿಗೆ ಕಾಣುತ್ತದ ನಾಗರ ಹಾವು ಹರಿದು ಹೊಂಟಿತ್ತು. ನಾಗರ ಹಾವನ್ನ ನೋಡಿರುವ ಶರಣಪ್ಪನವರಂತಾರ ಅಡಮುಟ್ಟ ಭಕ್ತಗ, ಏ ತಮ್ಮ, ನಿನಗೆ ಏನು ಬೇಕಾಗ್ಯದಲ್ಲ ಅದು ಹೊಂಟಾದ, ಹೋಗಿ ಹಿಡಿಯೋ ಅಂದಾಗ ಈ ಅಡಮುಟ್ಟ ಭಕ್ತ ಅಂತಾನೆ, ಯಾಕೋ ಶರಣ, ನಾ ಬಂಗಾರ ಕೇಳಿನಂತ ಹಾವಿನಿಂದ ಕಚ್ಚಿಸ್ಬೇಕಂತ ಮಾಡಿ ಏನೋ? ನಾ ಬಂಗಾರ ಕೇಳಿನಂತ ಹಾವಿನಿಂದ ಕಚ್ಚಿಸಿ ನನಗೇನು ಸಾಯಿಸ್ಬೇಕಂತ ಮಾಡಿ ಏನೋ? ಇಲ್ರಪ್ಪ, ನಂಬ್ರಿ, ಅದನ್ನು ಹೋಗಿ ಹಿಡೀರಿ ಅಂತ ಶರಣಪ್ಪನವ್ರು ನಯವಾಗಿ ಅಂತಾರ. ಅಷ್ಟೊತ್ತಿಗಾಗಲೇ ಹಾವು ಹುತ್ತಿನೊಳಗೆ ಹೊರಟಿತ್ತು. ಒಂದೇ ಒಂದು ಗೇಣ ಉಳಿದಿತ್ತು. ಅಡಮುಟ್ಟ ಭಕ್ತ ಅಂತಾನ, ಬಾಯಿ ಮುಂದೆ ಹೋಗ್ಯಾದ, ಹಿಂದೆ ಬಾಲ ಉಳಿದದ, ಹಿಡಿದ್ರೂ ಅದೇನು ಕಚ್ಚಲ್ಲ ಅಂತ ತಿಳ್ಕೊಂಡು ಓಡೋಡಿ ಹೋಗಿ ಏನು ಒಂದು ಗೇಣ ಬಾಳ ಉಳಿದಿತ್ತು ಅದನ್ನು ಹೋಗಿ ಹಿಡಿತಾನ. ಬಾಲ ಆಗಿ ಕೈಯಾಗಿ ಬರಲಿಲ್ಲ, ಬಂಗಾರ ಆಗಿ ಆತನ ಕೈಯೊಳಗೆ ಬರ್ತದೆ. ನಂಬು ನಂಬೆಲೆ ಮನವೇ ಬರಿದೆ ಹಂಬಲಿಸದಿರು. ನಂಬಬೇಕು, ನಂಬರು ನಚ್ಚರು ಬರಿದೆ ಕರೆಬರು, ನಂಬಲರಿಯರಿ ಲೋಕದ ಮನುಜರು. ನಂಬಿ ಕರೆದಡೆ ಓ ಎನ್ನನೇ ಶಿವನು, ನಂಬದೆ ನಚ್ಚದೆ ಬರಿದೆ ಕರೆವರ ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ ಎನ್ನುವ ಹಾಗೆ ಮೊದಲ ನಂಬ್ರಿ ಆಮೇಲೆ ಪುರಾಣ, ಮೊದಲ ನಂಬ್ರಿ ಆಮೇಲೆ ಗುಡಿ, ಮೊದಲ ನಂಬ್ರಿ ಆಮೇಲೆ ಸ್ವಾಮಿಗಳು, ಮೊದಲ ನಂಬ್ರಿ ಆಮೇಲೆ ಗಂಡನ ಮನೆ, ಮೊದಲ ನಂಬ್ರಿ ಆಮೇಲೆ ತವ್ರ ಮನೆ, ಮೊದಲ ನಂಬ್ರಿ ಆ ಭಗವಂತ ನಿಮಗೆ ಕೊಟ್ಟೇ ಬಿಡುತ್ತಾನ. ಅದಕ್ಕೆ ನಂಬು ನಂಬೆಲೆ ಮನವೇ ಹಂಬಲಿಸದಿರುವರಿದೆ. ಸತ್ತ ಪಾತ್ರಕ್ಕೆ ದಾನಮ ಮಾಡೋದೆ ಭಾಳ ಚಲೋ ಹೇಳಾಕತ್ತಿದ್ರು ಶಾಸ್ತ್ರಿಗಳು. ಕೊಡಬೇಕು ಯವ್ವ, ನೀವೆಲ್ಲ ಮನ್ಯಾಗ ಕೂಸಿಗೆ ಮಲಗಿಸಿ ರೊಟ್ಟಿ ಬಡ್ಯಾಕ ಕುಂದಿರ್ತೀರಿ, ಕುಂತಾಗ ಮಗ ಹೇಳಬಾರ್ದಂತ ಮಲಗಿಸಿ ರೊಟ್ಟಿ ಕುಂದಿರ್ತೀರಿ. ರೊಟ್ಟಿ ಕೂಡಕ್ಕಿಂತ ಮೊದಲ ಕಲಗಲ್ನ್ಯಾಗ ಏನು ಮಾಡ್ತೀರವ? ಏನು ಮಾಡ್ತೀರಿ? ಚಟ್ನಿ ಮಾಡ್ಕೊತೀರಿ. ಅದು ಉಳ್ಳಾಗಡ್ಡಿ ಚಟ್ನಿರೇ ಆಗಲಿ, ಬೆಳ್ಳುಳ್ಳಿ ಚಟ್ನಿ ಆಗಲಿ, ಮೆಣಸಿನ್ಕಾಯಿ ಚಟ್ನಿರೇ ಆಗಲಿ,
ಅಗದಿ ಚಲೋ ಹೊತ್ನ್ಯಾಗ ಆ ಮೆಣಸಿಕಾಯಿ ಚಟ್ನಿ ಮಾಡಿ ಬೆಳ್ಳುಳ್ಳಿ ಚಟ್ನಿ ಮಾಡಿ ರೊಟ್ಟಿ ಕುಂದಿರ್ತೀರಿ. ರೊಟ್ಟಿ ಕುಂದ್ರಕ್ಕಿಂತ ಮೊದಲು ಇನ್ನೊಂದು ಒಲಿ ಮೇಲೆ ಬ್ಯಾಳಿಗೆ ಇಡ್ತೀರಾ ಇಲ್ಲ? ನಿಮ್ಮದ ಪುರಾಣ ಹೇಳಕತ್ತೀನಿ. ರೊಟ್ಟಿಗೆ ಕೂದ್ರಕ್ಕಿಂತ ಮೊದಲು ಬ್ಯಾಳಿಗೆ ಇಡ್ತೀರಿ. ಬ್ಯಾಳಿಗಿಟ್ಟ ಮೇಲೆ ಈ ಕಡೆ ಬಂದು ಈ ರೊಟ್ಟಿ ಆಗೋ ತನ ಬ್ಯಾಳೆ ಕುದೀತದ ಅಂಥೇಳಿ ಕುದಿಸ್ತೀರಿ. ಹಂಚಿನ ಮ್ಯಾಲೆ ನೀರು ಹಾಕ್ತೀರಿ. ಎದಕ್ಕೆ ಹಾಕ್ತೀರಿ? ನಾನಂತೂ ಮಾಡಲ್ಲ ರೊಟ್ಟಿ, ನೀವೇ ಮಾಡೋರು. ಹಾಂ, ಚಲೋ ಹೇಳಿದ್ರು. ಎದಕ್ಕೆ? ಜಿಗಿಗಂತ ನೀರು ಹಾಕೊಂತೀರಿ. ಆ ನೀರು ಕಾಯೋ ಕಾಲಕ್ಕೆ ಹಿಟ್ಟು ಹಾಕ್ಕೊಂಡು ಒಳ್ಳೆ ಡ್ಯಾಮ್ ಕಟ್ಟದಂಗೆ ಕಟ್ಟಿರ್ತೀರಿ. ಅದಕ್ಕೆ ಭಾಳ ಚಲೋ ಡ್ಯಾಮ್ ಮಾಡಿ ಆ ಹಂಚಿನ ನೀರು ಆ ಡ್ಯಾಮಿಗೆ ಹಾಕ್ಕೊಂಡು ಅಗದಿ ಮಸ್ತಾಗಿ ಏನು ಮಾಡ್ತೀರಿ? ನಾದ್ಕೊಂತೀರಿ. ನಾದಿದ ಮ್ಯಾಲ ಅವ್ರು ಸಿಟ್ಟ ಇವ್ರು ಸಿಟ್ಟ, ಅತ್ತಿ ಅಂದಿದ್ದು, ಸೊಸಿ ಅಂದಿದ್ದು, ಮಗಳು ಅಂದಿದ್ದು, ಮಗ ಅಂದಿದ್ದು ಎಲ್ಲ ಸಿಟ್ಟು ಸೇರಿಸಿ ಟಪ 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 ಅಂತ ಬರುತ್ತೆ. ಆ ರೊಟ್ಟಿನ ಹಂಚಿನ ಮೇಲೆ ಹಾಕಿ ಆ ರೊಟ್ಟಿ ಹಂಚಿನ ಮೇಲೆ ಹಾಕೋ ಕಾಲಕ್ಕೆ ಏನು ಟಪ ಟಪ ಅಂತ ಬಡಿತೀರಲ್ಲ, ಆ ಶಬ್ದಕ್ಕೆ ನಿನ್ನ ಕೂಸು ಎದ್ದೇಳತ್ತದ. ಹೇಳ್ತಾನೆ ಹೇಳಲ್ಲ? ಹಾಂ, ನಿಮ್ಮದೇ ಪುರಾಣ ಇದು. ಆ ಕೂಸು ಎದ್ದಾಗ ನನ್ನ ಮಗ ಎದ್ದು ಬಂದ ಅಂತ ನಿಮ್ಮ ಮುಂದೆ ಕುಂತಾಗ ಬಿಸಿ ಬಿಸಿ ರೊಟ್ಟಿ ತಗೊಂಡು ಬ್ಯಾಳಿ ಒಂದು ತಟಕ್ಕೆ ಹಚ್ಚಿ ಹೌದೋ ಅಲ್ಲೋ ಅನ್ನುವಂಗೆ ಅದೇನು ಕಲಗಲ್ನ್ಯಾಗ ಚಟ್ನಿ ಮಾಡಿರ್ತೀರಿ ಅದೊಂದು ತಟಕ್ಕೆ ಹಚ್ಚಿ ಸುಳ್ಳಿ ಹೊಡಿತೀರ ಇಲ್ಲ? ಹಾಂ, ಸುಳ್ಳಿ ಹೊಡೆದ ಮಗನ ಕೈಯಾಗ ಏನು ಕೊಡ್ತೀರಿ? ರೊಟ್ಟಿ ಕೊಡಲ್ಲ, ಯಾವ ಅಚ್ಚಿ ಕೊಡ್ತೀರಿ. ಗಂಡಗೆ ಅಚ್ಚಿ ಕೊಡ್ತೀರ ನೀವು? ಗಂಡಗೆ ರೊಟ್ಟಿ ಕೊಡ್ತೀರಿ, ಮಗನಿಗೆ? ನಾ ಹೇಳೋದು ಕರೆಕ್ಟ್ ಅದ ಇಲ್ಲ? ಹಾಂ, ನಿಮ್ಮದ ಪುರಾಣ ಅದ. ಅದಕ್ಕೆ ಅಚ್ಚಿ ಕೊಡ್ತೀರಿ. ಆ ಮಗ ಕೈಯಾಗ ಕೊಡೋಕ್ಕಿಂತ ಮೊದಲು ತಿನ್ನಿಸ್ತೀರಿ. ಆ ಮಗ ದೊಡ್ಡ ಬಾಯಿ ತೆಗೆದು ಇಷ್ಟು ಕಚ್ಚತಾನ. ಕಚ್ಚಿದ ಮ್ಯಾಲ ಆ ಅಚ್ಚಿ ಅವನ ಕೈಯಾಗ ಕೊಟ್ಟಾಗ ಹೊರಗೆ ಹೋಗಿ ತಿನ್ನಲ್ಲ. ಅವ ಏನು ಮಾಡ್ತಾನಂದ್ರೆ, ನೀವೇನು ರೊಟ್ಟಿ ಬಡ್ಕೋತ ಕುಂತಿರ್ತೀರಿ, ನಿಮ್ಮ ಡುಬ್ಬದ ಮೇಲೆ ಬಂದು ಬೀಳ್ತಾನೆ. ಯಾವಾಗ ನಿಮ್ಮ ಡುಬ್ಬದ ಮೇಲೆ ಬಂದು ಬೀಳ್ತಾನ, ಬಿದ್ದ ಮ್ಯಾಲ ನಿಮಗೆ ತಿನ್ನಿಸಾಕ ಬರ್ತಾನಿಲ್ಲ? ಯಾವಾಗ ನಿಮಗೆ ತಿನ್ನಿಸಾಕ ನಿಮ್ಮ ಮಗ ಬಂದಾಗ ನಿಮಗೆ ಹಂಡೆ ಹಾಲು ಕುಡ್ದಟ್ಟು ಖುಷಿ ಆಗಿರ್ತದ. ನನ್ನ ಮಗ ನನಗೆ ತಿನ್ನಿಸುವಷ್ಟು ದೊಡ್ಡವಾಗ್ಯಾನಂತ ಮೊಸಳಿ ಬಾಯಿ ತೆಗೆದಂಗೆ ತೆಗಿತೀರಿ. ಬಿಟ್ಟರೆ ಮಗನೇ ಒಳಗೆ ಹೋಗಿರ್ಬೇಕು. ಅಷ್ಟು ಬಾಯಿ ತೆಗೆದ್ರು ಇಷ್ಟು ಕಚ್ಚುತ್ತೀರಿ, ಕಚ್ಚಿ ಕೊಟ್ಟು ಬಿಡ್ತೀರಿ. ಇದನ್ನು ಯಾಕೆ ಹೇಳಾಕತ್ತೀನಂದ್ರೆ, ಒಂದು ಕೈಯಿಂದ ಒಂದು ಸಲ ಕೊಟ್ಟು ನೋಡ್ರಿ, ಗೊಲ್ಲಾಳಪ್ಪ 2 ಕೈಯಿಂದ ನಿಮಗೆ ಕೊಟ್ಟು ತೀರ್ತಾನೆ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಅರ್ಧರಾತ್ರಿ ಎದ್ದು ಭಿಕ್ಷಾ ಪಾತ್ರೆಯ ಹಿಡಿದು ಮನೆಯ ಬಿಟ್ಟು ಹೊರಟರೆ ನಿನಗೆ ಬುದ್ಧ ಎಂದು ಯಾರೂ ಕರೆಯುವುದಿಲ್ಲ. ತರುಣಿಯರ ಮಧ್ಯೆ ಕೊಳಲ ಹಿಡಿದು ನಿಂತರೆ ನಿನಗೆ ಕೃಷ್ಣ ಎಂದು ಯಾರೂ ಓಲೈಸುವುದಿಲ್ಲ. ಬಿಲ್ಲು ಬಾಣಗಳ ಹಿಡಿದು ಎಲ್ಲರನ್ನ ಎದುರಿಸಿದರೆ ನಿನಗೆ ರಾಮ ಎಂದು ಯಾರೂ ಕರೆಯುವುದಿಲ್ಲ. ಕೈಯೊಳಗೆ ತಾಡೋಲೆಯ ಹಿಡಿದು ನಾಡೆಲ್ಲ ಸಂಚರಿಸಿದರೆ ನಿನಗೆ ಬಸವಣ್ಣ ಅಲ್ಲಮ ಪ್ರಭು ಯಾರು ದೊಡ್ಡವರೆಂದು ಅಡ್ಡ ಬೀಳುವುದಿಲ್ಲ. ನಿನ್ನ ಏಳ್ಗೆಗೆ ನೀನೇ ಶಿಲ್ಪಿಯಾದರೆ ನಾಡೇ ನಿನಗೆ ಸೆರಗೊಡ್ಡಿ ಶರಣೆನ್ನುವ ಹಾಗೆ ನಿಮ್ಮ ಬದುಕು ನಿಮ್ಮ ಕೈಯಲ್ಲಿ. ಜೈ ಗುರು ಬಸವೇಶ. ಕಾರ್ಯಕ್ರಮಕ್ಕೆ ಆಗಮಿಸಿ ಅಮೃತ ಸಮಾನವಾಗಿರುವ ಆಶೀರ್ವಚನ ದಯಪಾಲಿಸಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ